ನಮಸ್ತೆ ನಮಸ್ತೆ ಎಲ್ಲ ವೀಕ್ಷಕರಿಗೆ ಪ್ರಾದೇಶಿಕ ಪ್ರಾಕೃತಿಕ ವಿಜ್ಞಾನ ಸಂಗ್ರಹಾಲಯ ಮೈಸೂರಿನಲ್ಲಿರುವಂತಹ ಒಂದು ಪ್ರಮುಖವಾದಂತಹ ವಸ್ತು ಪ್ರದರ್ಶನಾಲಯ ಬೆಳಗ್ಗೆ 10 ರಿಂದ ಸಂಜೆ 6 ತನಕ ಈ ಒಂದು ಸಂಗ್ರಹಾಲಯ ಓಪನ್ ಆಗಿರುತ್ತೆ. ಪ್ರತಿ ಸೋಮವಾರ ರಜೆ ಇರುವಂಥದ್ದು. ಯಾರು ಕೂಡ ಸೋಮವಾರ ದಿನ ನೀವು ಬರೋದಕ್ಕೆ ಹೋಗಬೇಡಿ. ಇದು ಬಂದು ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಅಂತೇಳಿ. ಬನ್ನಿ ಒಳಗಡೆ ಹೋಗೋಣ ವೀಕ್ಷಕರೇ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲಿ ಮೈಸೂರಿನಲ್ಲಿರುವಂತಹ ಒಂದು ಪ್ರಸಿದ್ಧವಾದಂತಹ ಸಂಗ್ರಹಾಲಯ. ಇದು ದಕ್ಷಿಣ ಭಾರತದ ಪ್ರಾಣಿ ಪಕ್ಷಿಗಳ ಸಂಕುಲನ, ಭೂವಿಜ್ಞಾನಗಳ ಸಂಬಂಧಪಟ್ಟಂತಹ ಕೆಲವೊಂದು ಪ್ರದರ್ಶನಾಲಯವನ್ನು ಕೂಡ ಈ ಒಂದು ಸ್ಥಳದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಇದು ಇದು ಬಂದು ಪ್ರಾದೇಶಿಕ ಪ್ರಾಕೃತಿಕ ವಿಜ್ಞಾನ ಸಂಗ್ರಹಾಲಯ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ. ನೀವೆಲ್ಲರೂ ಕೂಡ ಈ ಒಂದು ಸಂಗ್ರಹಾಲಯಕ್ಕೆ ಬರಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಮೇ 20, 1995 ಅಂದಿನ ಮುಖ್ಯಮಂತ್ರಿಯಾಗಿದ್ದಂತಹ HD ದೇವೇಗೌಡರ ಕಾಲಘಟ್ಟದಲ್ಲಿ ಇನಾಗ್ರೇಷನ್ ಮಾಡಿರುವಂತಹ ಒಂದು ವಸ್ತು ಪ್ರದರ್ಶನಾಲಯ. ಬನ್ನಿ ವೀಕ್ಷಕರೇ, ಒಳಗೆ ಹೇಗಿದೆ ಏನಿದೆ ಅನ್ನೋದನ್ನೆಲ್ಲ ನೋಡೋಣ. ಮ್ಯೂಸಿಯಂ ಏನಿದೆ ಇದು ಭಾರತ ಸರ್ಕಾರ ಅರಣ್ಯ ಇಲಾಖೆ ನಿರ್ವಹಿಸ್ತಾ ಇರುವಂಥದ್ದು. ಬನ್ನಿ ಒಳಗಡೆ ಹೋಗೋಣ. ಗತಕಾಲದ ಪಳುವಳಿಕೆಯಿಂದ ಮಾಡಿರುವಂತಹ ಹಲವಾರು ಫ್ರೆಂಡ್ಲಿ ಅನಿಮಲ್ ಏನಿದೆ ಅದನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ನದಿಯ ನೀರಿನ ಬಗ್ಗೆ ಮತ್ತು ಮೀನಿನ ಪಳುವಳಿಕೆಯ ಬಗ್ಗೆ ಸಂಬಂಧಪಟ್ಟಂತಹ ಒಂದು ಪ್ರದರ್ಶನಾಲಯ. ಬನ್ನಿ ವೀಕ್ಷಿಸೋಣ.
ಏನು ನೋಡ್ತಾ ಇದ್ದೀರಾ, ಇದು ಬಂದು ಪ್ರಾಣಿಗಳ ಚರ್ಮದಿಂದ ಮಾಡಿರುವಂತಹ ಒಂದು ಕಲಾಕೃತಿ. ಟ್ಯಾಕ್ಸಿಡರ್ಮಿ ಅಂತೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಆ ಒಂದು ವಿಧಾನದಲ್ಲಿ ಇಲ್ಲಿರುವಂತಹ ಪ್ರಾಣಿ ಸಂಕುಲಗಳ ಸ್ಮರಣಾರ್ಥವಾಗಿ ಇದನ್ನೆಲ್ಲ ಆ ಒಂದು ವಿಧಾನದಲ್ಲಿ ತಯಾರು ಮಾಡಿರ್ತಾರೆ. ಪ್ರತಿಯೊಂದು ದಕ್ಷಿಣ ಭಾರತದ ಮರಗಿಡಗಳಿರ್ಬೋದು, ನದಿಯ ತೊರೆಯಲ್ಲಿರುವಂತಹ ಪ್ರತಿಯೊಂದು ಪ್ರಾಚೀನ ಸಸ್ಯಗಳಿರಬಹುದು, ಅದನ್ನೆಲ್ಲ ಈ ಒಂದು ಮ್ಯೂಸಿಯಮಲ್ಲಿ ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ದೊಡ್ಡ ಗಾತ್ರದ ತಿಮಿಂಗ್ಲ ಕೂಡ ನೋಡ್ತಾ ಇದ್ದೀರಾ. ಸಮುದ್ರದ ಒಳಗೆ ತಟದಲ್ಲಿ ಇರುವಂತಹ ಕೆಲವೊಂದು ಮೀನುಗಳ ಸಂಕುಲಗಳನ್ನು ಕೂಡ ಇಲ್ಲಿ ನೀವು ಕಾಣ್ತೀರಾ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಏನಿದೆ ಸಂಘಗಳು, ಅದಕ್ಕೆ ಸಂಬಂಧಪಟ್ಟ ಪಳಿಯುಳಿಗೆಗಳನ್ನು ಕೂಡ ಇಲ್ಲಿ ನೀವು ಕಾಣ್ತಾ ಇದ್ದೀರಾ. ಆಕ್ಟೋಪಸ್, ಸ್ಟಾರ್ಫಿಶ್, ಶಂಖ, ಸಮುದ್ರ ಜೀವಿಗಳನ್ನು ನೀವು ಇಲ್ಲಿ ನೋಡ್ಬೋದು. ಏನಿದೆ ನಳ್ಳಿ, ಸೀಗಡಿ, ಮೀನು, ಮ್ಯಾಂಗ್ರೋ. ಇಲ್ಲೇನು ನೋಡ್ತಾ ಇದ್ದೀರಾ, ಮ್ಯಾಂಗ್ರೋ ಅರಣ್ಯ ಪ್ರದೇಶವನ್ನು ಚಿತ್ರಿಸುವಂತಹ ಒಂದು ಕಲಾಕೃತಿಯನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಪಕ್ಷಿ ಸಂಕುಲಗಳು, ಪ್ರಾಣಿ ಸಂಕುಲಗಳು, ನದಿ ತೊರೆಯಲ್ಲಿರುವಂತಹ ವೃಕ್ಷ ಜಾತಿಗಳ ಬಗ್ಗೆ, ಭೂವಿಜ್ಞಾನಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ದರೆ ಈ ಒಂದು ಮ್ಯೂಸಿಯಂಗೆ ನೀವು ಭೇಟಿಯನ್ನು ಕೊಡ್ಬೋದು. ಪಕ್ಷಿ ಹೇಗೆ ಗೂಡನ್ನು ನಿರ್ಮಾಣ ಮಾಡುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ನೈಸರ್ಗಿಕವಾಗಿ ಕಟ್ಟಿಕೊಡಲಾಗಿದೆ. ಈ ನದಿಯ ತೊರೆಯಲ್ಲಿರುವಂತಹ ಆ ಪಕ್ಷಿ ಸಂಕುಲಗಳ ಒಂದು ವಂಶಾಭಿವೃದ್ಧಿಯನ್ನು ಇಲ್ಲಿ ಚಿತ್ರಿಸುವಂತಹ ಒಂದು ಕೆಲಸವನ್ನು ಮಾಡಿದರೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ. ಉಷ್ಣವಲಯದ ಮಳೆಕಾಡುಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ನೀವಿಲ್ಲೇ ನೋಡ್ತಾ ಇದ್ದೀರಾ, ಇವೆಲ್ಲ ಟ್ಯಾಕ್ಸಿಡರ್ಮಿ ಅಂತೇಳಿ ಆ ಒಂದು ವಿಧಾನದಲ್ಲಿ ಪ್ರಾಣಿಗಳ ಚರ್ಮದಿಂದ ನಿರ್ಮಿಸಿರುವಂತಹ ಒಂದು ಕಲಾಕೃತಿ. ರೆಡ್ ಪಾಂಡಾ, ಲೆಫರ್ಡ್ ಕ್ಯಾಟ್, ಏಸಿಯನ್ ಗೋಲ್ಡನ್ ಕ್ಯಾಟ್, ಬ್ಲ್ಯಾಕ್ ಬಕ್, ಟೈಗರ್, ಲಯನ್ ಮತ್ತು ಚೀತಾವನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಾ. ಜುರಾಸಿಕ್, ಕ್ರಿಟೇಷಿಯನ್, ಹಲವಾರು ಯುಗಗಳ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ.
ಹಾಗೆ ಇಲ್ಲಿ ನೀವು ಮುಂದೆ ಬಂದರೆ ಬೇಟೆ ಆ ಒಂದು ಕಾಲಘಟ್ಟದ್ದು ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಮನುಷ್ಯನ ನಡೆದು ಬಂದ ಒಂದು ದಾರಿಯನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಅವನ ಜೀವನ ಕ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೆ ವೀಕ್ಷಕರೇ. ನೀಲಗಿರಿ ಜೀವಗೋಳವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಬುಡಕಟ್ಟು ಸಮುದಾಯಗಳ ಸಂಬಂಧಪಟ್ಟಂತಹ ಒಂದು ಚಿತ್ರಣಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಕಾವೇರಿ ನದಿಯ ಮುಖಜ ಭೂಮಿಯಲ್ಲಿ ಸಿಗುವಂತಹ ಮೀನಿನ ರಾಶಿಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಇಲ್ಲಿ ಕಾಣ್ತಾ ಇದ್ದೀರಾ ನಿಸರ್ಗದ ರಣಹದ್ದುಗಳು. ಪ್ರತಿಯೊಂದು ಚಿಟ್ಟೆಗಳನ್ನು ನೀವಿಲ್ಲಿ ಕಾಣ್ಬೋದು. ಪತಂಗ ಚಿಟ್ಟೆಗಳು ಏನು ನೋಡ್ತಾ ಇದ್ದೀರಾ, ತರಾವರಿ ಪತಂಗಗಳನ್ನು ನೀವಿಲ್ಲಿ ಕಾಣ್ಬೋದು. ಜೋಗಿನ ಪಕ್ಷಿಗಳು, ದೊಡ್ಡ ಗಾತ್ರದ ಹಲ್ಲಿಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಜಲವಾಸಿ ನೆಲವಾಸಿ ಆಮೆಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿಯ ಒಂದು ಪ್ಲ್ಯಾನನ್ನು ನೋಡ್ತಾ ಇದ್ದೀರಾ ಇಲ್ಲಿ. ನೋಡಿ ವೀಕ್ಷಕರೇ, ಇಲ್ಲಿ ದೊಡ್ಡ ದೊಡ್ಡ ಗಾತ್ರದ ಒಂದು ಪಳವಳಿಕೆಯನ್ನು ನೋಡ್ತಾ ಇದ್ದೀರಾ. ಆನೆಗೆ ಸಂಬಂಧಪಟ್ಟಂತಹ ಮೋಲರ್ ಟೀತ್, ಎಲಿಫೆಂಟ್ ಅಪ್ಪರ್ ಲೆಗ್, ಲೋವರ್ ಜಾ ಆಫ್ ಎಲಿಫೆಂಟ್, ಸ್ಕಲ್ ಆಫ್ ಜಿರಾಫೆ, ಸ್ಕಲ್ ಆಫ್ ಡಾಲ್ಫಿನ್, ಸ್ಕಲ್ ಆಫ್ ಟೈಗರ್. ನೋಡಿ ವೀಕ್ಷಕರೇ, ಫಿಶ್ನ ಹಲ್ಲು ಹೇಗಿದೆ. ಅಲ್ಲಿ ಕಾಣ್ತಾ ಇದ್ದೀರಾ, ಅದು ಡಾಗ್, ಅದು ಹಿಪೋಪೊಟಮಸ್. ಇದು ಬಂದು ಡಿಯರ್ ಏನಿದೆ ಆ ಒಂದು ಅಸ್ಥಿಪಂಜರವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಅದು ಹಾರ್ನ್ ಆಫ್ ಗೌರ್, ಕಾಡೆಮ್ಮೆ, ಸ್ಟಾರ್ ಫಿಶ್. ನೋಡಿ ಇಲ್ಲಿ ಡಬಲ್ ಕೋಕೋನಟ್ ಆಕೃತಿಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಹಾಗೆ ಹನಿಕೋಮ್ ನೋಡ್ತಾ ಇದ್ದೀರಾ. ನೋಡ್ರಿ, ಇಲ್ಲಿ ನೋಡ್ತಾ ಇದ್ದೀರಾ ವೇಲ್, ದ ಜೈಂಟ್ಸ್ ಆಫ್ ಸಿ. ನೋಡಿ ಎಷ್ಟು ಉದ್ದ ಇದೆ. ನೋಡಿದ್ರೆ ವೀಕ್ಷಕರೇ, ಎಷ್ಟು ಗಾತ್ರದ ಸ್ಕೆಲಿಟನ್ ಹೊಂದಿದೆ ವೇಲ್. ಸಮುದ್ರದ ತಳಭಾಗದಲ್ಲಿ ಸಿಕ್ಕಿರುವಂತಹ ವೇಲನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ.
ಹಾಗಾಗಿ ವೀಕ್ಷಕರೇ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದು ಅನ್ವೇಷಣಾ ಕೇಂದ್ರ ಅಂಥೇಳಿ ನೋಡ್ತಾ ಇದ್ದೀರಲ್ಲ. ಎಲ್ಲ ಕೂಡ ನೀವೆಲ್ಲ ಬಂದು ಭೇಟಿ ಮಾಡಿ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನೀವೇನು ನೋಡಿದ್ರಿ ಪ್ರತಿಯೊಂದು ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ಇಲ್ಲಿಗೆ ಭೇಟಿ ನೀಡುವಂತಹ ಒಂದು ಸ್ಥಳ ಇದು. ಮೈಸೂರಿನಲ್ಲಿರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ನ್ಯಾಚುರಲ್ ಮ್ಯೂಸಿಯಂ, ಪ್ರಾದೇಶಿಕ ಪ್ರಾಕೃತಿಕ ವಿಜ್ಞಾನ ಸಂಗ್ರಹಾಲಯ ಅಂತೇಳಿ ಕರೆಯಲಾಗುತ್ತೆ. ನೀವೆಲ್ಲ ಬಂದು ಈ ಒಂದು ಸ್ಥಳದಲ್ಲಿ ಭೇಟಿ ನೀಡಿ ಅಂತ ಹೇಳ್ತಾ, ಪ್ರತಿಯೊಂದು ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂತಹ ಪ್ರಾಣಿ ಸಂಕುಲಗಳು, ಗಿಡ ಸಂಕುಲಗಳು ಮತ್ತು ಈ ಒಂದು ಪಳೆಯುಳಿಕೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ನೀವು ಇಲ್ಲಿ ನೋಡ್ತೀರಾ. ಎಲ್ಲರೂ ಬನ್ನಿ, ಹಾಗಾಗಿ ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.